ವಿಜಯನಗರದಲ್ಲಿ ಬ್ರಿಡ್ಜ್ ಪಾಲಿಟಿಕ್ಸ್ ನಡೀತಾ ಇದೆ. ಆದರೆ ಹೈರಾಣಾಗೋದು ಯಾರು? ಜನಸಾಮಾನ್ಯರು. ಜನ ಸರ್ಕಸ್ ಮಾಡ್ತಾ ಇದ್ದಾರೆ ವಿಜಯನಗರದಲ್ಲಿ ನಡೀತಾ ಇರುವಂತಹ ಈ ಬ್ರಿಡ್ಜ್ ಪಾಲಿಟಿಕ್ಸ್ನಿಂದಾಗಿ. 10 ಹಳ್ಳಿಗಳಿಗೆ ಸಂಪರ್ಕ ಕಲ್ಪಿಸುವಂತಹ ಬ್ರಿಡ್ಜ್ಗೆ ಗ್ರಹಣ ಹಿಡಿದಿದೆ. ಹಾಲಿ ಮತ್ತು ಮಾಜಿ ಶಾಸಕರ ನಡುವೆ ಈ ಕ್ರೆಡಿಟ್ ವಾರ್ ಅನ್ನೋದು ನಡೆಯುತ್ತೆ ನೋಡಿ, ಆವಾಗ ಹೈರಾಣಾಗೋದೇ ಜನ. ಶಾಸಕ ಗವ್ಯಪ್ಪ ಹಾಗೂ ಆನಂದ್ ಸಿಂಗ್ ಈ ಕ್ರೆಡಿಟ್ ಪಾಲಿಟಿಕ್ಸ್ಗೆ ಜನ ಬಲಿಯಾಗ್ತಾ ಇದ್ದಾರೆ ನೋಡಿ. ಇದೇ ಆ ಬ್ರಿಡ್ಜ್ 3.45 ಕೋಟಿ ರೂಪಾಯಿ ವೆಚ್ಚದಲ್ಲಿ ಹೊಸ ಬ್ರಿಡ್ಜ್ ಕಟ್ಟೋದಕ್ಕೆ ಅನುದಾನ ಅನ್ನೋದು ಬಿಡುಗಡೆ ಆಗಬೇಕು ನೋಡಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ಕ್ರೆಡಿಟನ್ನು ಪಡೆದುಕೊಳ್ಳುವಂತಹ ಜನನಾಯಕರ ಪ್ರಯತ್ನದಲ್ಲಿ ಜನ ಸರ್ಕಸ್ ಮಾಡೋ ಪರಿಸ್ಥಿತಿ ಬಂದೊದಗಿದೆ ನೋಡಿ. 3.5 ಕೋಟಿ ರೂಪಾಯಿ ಅನುದಾನವನ್ನು ಹಿಂದೆ ಆನಂದ್ ಸಿಂಗ್ ಅವರು ತಂದಿರ್ತಾರೆ. ನಾಗೇನಹಳ್ಳಿ ಗ್ರಾಮದ HLC ಕಾಲುವೆಗೆ ಬ್ರಿಡ್ಜ್ ನಿರ್ಮಾಣ ಮಾಡಬೇಕು. ಅಂದಾಜು ಎಷ್ಟು ಕೋಟಿ ಅನುದಾನ ಅಂತ ನೋಡೋದಾದ್ರೆ 3.45 ಕೋಟಿ ರೂಪಾಯಿ ವೆಚ್ಚದಲ್ಲಿ ಹೊಸ ಬ್ರಿಡ್ಜ್ ಕಟ್ಟೋದಕ್ಕೆ ಅನುದಾನವನ್ನು ತರಲಾಗಿದೆ. ನಾಗೇನಹಳ್ಳಿ ಗ್ರಾಮದ HLC ಕಾಲುವೆಗೆ ಬ್ರಿಡ್ಜ್ ನಿರ್ಮಾಣ ಆಗಬೇಕು. ಆ ಬ್ರಿಡ್ಜ್ನ ಒಂದಷ್ಟು ದೃಶ್ಯವನ್ನು ನೀವು ಗಮನಿಸಿದ್ದೀರಿ. ಹಣ ಇಲ್ಲ, ಎಲ್ಲಿಂದ ಕೆಲಸ ಮಾಡೋಣ ಅಂತಿದ್ದಾರೆ ಶಾಸಕ ಗವಿಯಪ್ಪ. ನೋಡಿ, ಬ್ರಿಡ್ಜ್ ನಿರ್ಮಾಣ ಆಗಬೇಕು ಅನ್ನೋದು ಇವು ಮೊನ್ನೆ ಕತೆ ಆಗಿರೋದಿಲ್ಲ. ಅದು ಹಲವಾರು ವರ್ಷಗಳಿಂದ ಏನೋ ಒಂದು ಯೋಜನೆ ಅಂತ ಆಗಿರುತ್ತೆ. ಆ ಯೋಜನೆಯ ಪರಿಣಾಮಗಳು ನಡಿಬೇಕು. ಸರಿಯಾದಂಥ ಕಾಮಗಾರಿ ಸರಿಯಾದ ಸಮಯಕ್ಕಾಗಬೇಕು ನೋಡಿ. 10 ಹಳ್ಳಿಗಳ ಸಾವಿರಾರು ಜನ ಈ ಬ್ರಿಡ್ಜನ್ನು ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ, ಬಯಸ್ತಾ ಇದ್ದಾರೆ. ಈ 10 ಗ್ರಾಮಗಳಿಗಿರೋದು ಒಂದೇ ರಸ್ತೆ. ಹೊಸಪೇಟೆ ತಾಲೂಕಿನ ನಾಗೇನಹಳ್ಳಿ ಗ್ರಾಮದ HLC ಕಾಲುವೆ ನಿರ್ಮಾಣವಾಗಿ ಆಗ್ತಾ ಇರುವಂಥ ಬ್ರಿಡ್ಜ್ ಇದು. ಇರುವ ಒಂದು ರಸ್ತೆಯನ್ನು ತುಂಗಭದ್ರಾ HLC ಕಾಲುವೆ ಮೇಲಿಂದ ದಾಟಿ ಊರುಗಳಿಗೆ ತೆರಳಬೇಕಾದಂಥ ಸ್ಥಿತಿ ಇದೆ. ಹತ್ತೊಂಬತ್ತು 1964ರಲ್ಲಿ ಬ್ರಿಡ್ಜ್ ನಿರ್ಮಾಣ ಆಗಿತ್ತು. ಅವಾಗಿನ್ನು ನಾವು ಹುಟ್ಟಿದ್ದಿಲ್ಲ. ಅಂಥ ಬ್ರಿಡ್ಜು ಭಾಳ ತೊಂದರೆ ಆಗಿದೆ. ಓಡಾಡೋದಕ್ಕೂ ಲೋಡ್ ಗಾಡಿ ಹೋಗಂಗಿಲ್ಲ ಅಂಥ ತೊಂದರೆ ಆಗಿದೆ. ಆನಂದ್ ಸಿಂಗ್ ಸರ್ ಅವರು ಇದಕ್ಕೆ ಅನುದಾನ ಹಾಕಿ ಕಾರ್ಯರೂಪಕ್ಕೆ ತಂದಿದ್ರು. ಆದರೆ ಈಗ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಇದು ಇಲ್ಲಿಗೆ ಅರ್ಧಕ್ಕೆ ನಿಂತ್ಕೊಂಡಿದೆ. ದಯಮಾಡಿ ನಾವು ಮನವಿ ಮಾಡೋದೇನೆಂದರೆ ಇದನ್ನು ಬೇಗನೆ ಪೂರ್ಣಗೊಳಿಸುವಂಥ ಕೆಲಸ ಸರ್ಕಾರ ಮಾಡ್ಬೇಕಂತೇಳಿ ಕೇಳ್ಕೊಳ್ತೀವಿ. ಅನಾನುಕೂಲ ಅಂದರೆ ಅದೇ ಕಬ್ಬಿನ ಗಾಡಿ ಬರ್ತವೆ, ಲೋಡು ಹೋಗೋಕ್ಕಾಗಲ್ಲ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಮಂಜುನಾಥ್ ನೀಡ್ತಾರೆ. ಮಂಜು, 3.45 ಕೋಟಿ ರೂಪಾಯಿ ಅನುದಾನ ತಂದರೂ ಕೂಡ ಬರೀ ಪಿಲ್ಲರ್ ಹಾಕಿ ಬಿಟ್ಬಿಟ್ಟಿದಾರಲ್ಲ, ಯಾವ ಕಾರಣಕ್ಕೆ? ಕಾಮಗಾರಿ ಆಗುತ್ತಾ ಇಲ್ವಾ? ಈಗ ಶಾಸಕ ಗವ್ಯಪ್ಪ ಅವ್ರು ಹೇಳೋದ್ ಪ್ರಕಾರನೇ ನೋಡೋದಾದ್ರೆ ಎಲ್ಲಿದೆ ಅನುದಾನ, ಎಲ್ಲಿದೆ ಹಣ ಅಂತ ಕೇಳ್ತಿದ್ದಾರಂತೆ. ಇದ್ದ ಹಣ ಏನಾಯ್ತು ಹಾಗಾದ್ರೆ? ದಿವ್ಯಾ, ವಿಜಯನಗರದಲ್ಲಿ ಹಾಲಿ ಮತ್ತು ಮಾಜಿಗಳ ಒಂದು ಬ್ರಿಡ್ಜ್ ಪಾಲಿಟಿಕ್ಸ್ ಆರಂಭ ಆಗಿರ್ತಕ್ಕಂಥದ್ದು ಇಲ್ಲಿ ಗಮನಿಸೋದಾದ್ರೆ, ಈ ಹಿಂದೆ 2020ರಲ್ಲಿ ಶಾಸಕ ಆನಂದ್ ಸಿಂಗ್ ಅವರ ಸಿಎಂ ಅಂದ್ರೆ ಮುಖ್ಯಮಂತ್ರಿಗಳ ವಿಶೇಷ ಅನುದಾನದಲ್ಲಿ ಸುಮಾರು 3.45 ಕೋಟಿ ರೂಪಾಯಿಗಳ ಒಂದು ವೆಚ್ಚದಲ್ಲಿ ನಾಗೇನಹಳ್ಳಿಯ ಬಳಿ ಒಂದು ಬ್ರಿಡ್ಜ್ ಕೂಡ ನಿರ್ಮಾಣ ಆಗ್ತಾ ಇತ್ತು. ಆದ್ರೆ ನಿರ್ಮಾಣ ಹಂತದಲ್ಲಿ ಮಾತ್ರ ಅದು ಅಂದ್ರೆ ಆಗಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ 2024ರಲ್ಲಿ ಹೊಸ ಸರ್ಕಾರ ಬರುತ್ತೆ. ಅಂದ್ರೆ ಆನಂದ್ ಸಿಂಗ್ ಅವರು ಮಾಜಿ ಆಗ್ತಾರೆ. ಹೊಸ ಸರ್ಕಾರ ಬಂದಾದ ನಂತರ ಈ ಒಂದು ಕಾಮಗಾರಿಯನ್ನ ಆರಂಭ ಮಾಡಬೇಕಾಗಿತ್ತು. ಇಲ್ಲಿಯ ಸ್ಥಳೀಯ ಏನು ನಾಗೇನಹಳ್ಳಿ ಗ್ರಾಮಸ್ಥರು ಸೇರಿದಂತೆ ಸುಮಾರು 6ರಿಂದ 7 ಗ್ರಾಮಗಳು ಕೂಡ ಇದೇ ಸೇತುವೆ ಮೇಲೆನೆ ಸಂಚಾರ ಮಾಡಬೇಕಾಗುತ್ತೆ. ಕೃಷಿ ಚಟುವಟಿಕೆಗಳಾಗಿರ್ಬೋದು, ಆಮೇಲೆ ಶಾಲಾ ವಾಹನಗಳಾಗಿರ್ಬೋದು, ಬಹುತೇಕ ಸಾರಿಗೆ ಸಂಪರ್ಕ ಕೂಡ ಇದೇ ಸೇತುವೆ ಮೇಲೆ ಓಡಾಡಬೇಕಾಗುತ್ತೆ. ಹಾಗಾಗಿ ಎಲ್ಲ ಒಂದು ಕಡೆ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಇದು ಒಂದು ಬ್ರಿಡ್ಜ್ ಕಾಮಗಾರಿ ಆರಂಭ ಆಗಿತ್ತು. ಆದ್ರೆ ತಾಂತ್ರಿಕ ಕಾರಣನೋ ಅಥವಾ ರಾಜಕೀಯ ಕಾರಣನೋ ಗೊತ್ತಿಲ್ಲ, ಹೊಸ ಸರ್ಕಾರ ಬಂದ ಆದ್ಮೇಲೆ ಆನಂದ್ ಸಿಂಗ್ ಅವರ ಸರ್ಕಾರ ಇರ್ಬೇಕಾದ್ರೆ ಈ ಒಂದು ಕಾಮಗಾರಿ ಆರಂಭ ಆದ ನಂತರ ಅದು ಪೂರ್ಣಗೊಳ್ಳಿಲ್ಲ. ಆದ್ರೆ ಅದಕ್ಕೆ ಯಾವ ಕಾರಣಕ್ಕೂ ಗೊತ್ತಿಲ್ಲ. ಆದ್ರೆ ಶಾಸಕ ಗವಿಯಪ್ಪ ಅವರ ಸರ್ಕಾರ ಬಂದಾದ್ಮೇಲೆ ಅಂದ್ರೆ ಈಗ ಸ್ಥಳೀಯ ಶಾಸಕರಾದಂತ ಗವಿಯಪ್ಪ ಅವರು ಶಾಸಕರಾಗಿದ್ದಾರೆ. ಇವರನ್ನ ಅವರು ಸಂಪರ್ಕ ಮಾಡ್ತಾರೆ. ಸ್ಥಳೀಯ ಏನು ಗ್ರಾಮಸ್ಥರು ಕೂಡ ಅವರು ಎಲ್ಲಿದೆ ಅನುದಾನ ಅನ್ನುವಂಥದ್ದನ್ನ ಕೂಡ ಪ್ರಶ್ನೆ ಮಾಡ್ತಾರೆ. ಹಾಗಾಗಿ ಎಲ್ಲೋ ಒಂದು ಕಡೆ ಈ ಒಂದು ಬ್ರಿಡ್ಜ್ ಏನಿದೆ ಹಳ್ಳಿಗಳಿಗೆ ಬಹಳ ಉಪಯುಕ್ತತೆ ಇತ್ತು. ಮತ್ತೆ ಇದು ಒಂದೇ ಬ್ರಿಡ್ಜ್ ಆಗಿರೋದ್ರಿಂದ ಸುತ್ತಮುತ್ತ ಇರ್ತಕ್ಕಂತ 7 ಹಳ್ಳಿಗಳಿಗೆ ಇದು ಒಂದೇ ಬ್ರಿಡ್ಜ್ ಆಗಿರೋದ್ರಿಂದ ಈಗ ತುಂಬಾ ಕಷ್ಟಕರವಾಗಿರ್ತಕ್ಕಂಥದ್ದು. ಹಾಗಾಗಿ ಇದು ಬ್ರಿಡ್ಜ್ ಯಾವಾಗ ನಿರ್ಮಾಣ ಆಗುತ್ತೆ ಅನ್ನುವಂಥದ್ದು ಕೂಡ ಸ್ಥಳೀಯರಿಗೆ ಪ್ರಶ್ನೆ ಆಗಿರ್ತಕ್ಕಂಥದ್ದು. ಹಾಗಾಗಿ
ಸುಮಾರು 3.45 ಕೋಟಿ ವೆಚ್ಚದಲ್ಲಿ ಹೊಸ ಬ್ರಿಡ್ಜ್ ಕಟ್ಟಲು ಕೂಡ ಹಿಂದಿನ ಸರ್ಕಾರ ಕೂಡ ಹಣ ನೀಡಿತ್ತು. ಆದ್ರೆ ಆ ಹಣ ಎಲ್ಲಿ ಹೋಯ್ತು ಅನ್ನುವಂಥದ್ದು ಕೂಡ ಇಲ್ಲಿ ಬಹಳಷ್ಟು ಅನುಮಾನಗಳಿಗೆ ಈಡು ಮಾಡಿರ್ತಕ್ಕಂಥದ್ದು. ಹಾಗಾಗಿ ಓಟು ಹಾಕಿಸ್ಕೊಂಡು ಕೆಲಸ ಮಾಡಿ ಕೊಡಲ್ಲ ಅಂದ್ರೆ ಹೆಂಗೆ ಅಂತ ಹೇಳ್ಬಿಟ್ಟು ಗ್ರಾಮಸ್ಥರು ಕೂಡ ಸ್ಥಳೀಯ ಶಾಸಕರ ಈ ಬಗ್ಗೆ ಪ್ರಶ್ನೆ ಮಾಡ್ತಾ ಇದ್ದಾರೆ. ದಿವ್ಯಾ, ಥ್ಯಾಂಕ್ ಯು ಮಂಜುನಾಥ್ ಮಾಹಿತಿಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.